ನಮಸ್ಕಾರ ಎಲ್ಲರಿಗೂ ಪವನ್ ನಾಡು ಎಲ್ರು ಆಕಡೆ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕೊಡುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ನೀವು ಇವತ್ತು ಆ್ಯಕ್ಚುಲಿ ನೋಡಿ ಇದು ವಿಡಿಯೋನೇ, ಬಟ್ ಆದರೆ ಪ್ರತಿಯೊಂದು ವಿಡಿಯೋದಲ್ಲೂ ಯಾವುದಾದ್ರು ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ತರಬೇಕು ಅಂತ ಏನಾದರೂ ಮಾಡ್ತಿರ್ತೀನಿ. ಸೊ ಇವತ್ತು ಕೂಡ ಅಷ್ಟೇ ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅಂತ ಅಂದರೆ ಇವಾಗ ನೋಡಿ, ಇವತ್ತು ನಾನು ಆ್ಯಕ್ಚುಲಿ ನಮ್ಮ ಚಾನಲಲ್ಲಿ ಮಾತಾಡೋದು ಕಂಪ್ಲೀಟ್ಲಿ ಬಂದು ವೆಯ್ಟ್ ಲಾಸ್ ಆ್ಯಂಡ್ ವೆಯ್ಟ್ ಗೇನ್, ಬಾಡಿನ ಹೆಂಗೆ ಚೆನ್ನಾಗಿ ಇಟ್ಕೊಳ್ಳೋ ಅಂತ. ನೋಡಿ, ಇದಕ್ಕೆಲ್ಲ ಮೇ ಬಿ ಜನರದ್ದು ಕ್ರೇಜ್ ಏನಿರುತ್ತೋ ಇದು ಕಡಿಮೆನೆ. ಬಿಕಾಸ್ ಯಾಕೆ ಅಂತಂದರೆ ಜನ ಲೈಕ್ ವೆಯ್ಟ್ ಲಾಸು ವೆಯ್ಟ್ ಗೇನ್ಗಿಂತ ಕಾಂಟ್ರವರ್ಸಿ ಆಗಿರುವಂಥ ಸುದ್ದಿಗಳಲ್ಲಿ ಜಾಸ್ತಿ ಒಲವು ಮೂಡ್ತಾರೆ. ಅಂದರೆ ಕಾಂಟ್ರವರ್ಸಿ ಅಂತಂದರೆ ನ್ಯೂಸ್ ಚಾನಲ್ಸ್ ಬಗ್ಗೆ, ಇಲ್ಲ ಅವ್ರು ಯಾರಿಗೋ ಹೊಡೆದ್ರು, ಇವ್ರು ಯಾರಿಗೋ ಒಡ್ಸ್ಕೊಂಡ್ರು, ಅವ್ರೆಲ್ಸ್ ಅವ್ರಿಗೆ ರಕ್ತ ಬಂತಂತೆ, ಇದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ. ಬಟ್ ತುಂಬ ಕ್ಯೂರಿಯಾಸಿಟಿ ಕಡಿಮೆ ಇರೋ ವಿಷಯ ಯಾವುದು ಗೊತ್ತಾ? ಅವ್ರ ಬಾಡಿನ ಚೆನ್ನಾಗಿ ಇಟ್ಕೊಳ್ಳೋಣ ಅನ್ನೋದ್ರ ಬಗ್ಗೆ. ಇದೇ ರೀತಿನೇ ಇದು ನಾನು ಯಾಕೆ ಇದನ್ನು ಹೇಳ್ದೆ ಇವತ್ತು ಅಂತಂದರೆ, ಇದೇ ರೀತಿನೇ ಮಾಡಿ 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 ಈ 2025 ಅಂದರೆ 2025ನೇ ಇಸ್ವಿ ಒಂದು ತಿಂಗಳು ಕಳೀತಾ ಇದೀವಿ ಆಲ್ರೆಡಿ. ಇವತ್ತು ಮೇ ಬಿ ವಿಡಿಯೋ ರಿಲೀಸ್ ಆಗೋದು 26ನೇ ತಾರೀಕು ಅನ್ಸುತ್ತೆ. ಇವತ್ತು ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ. ಇವತ್ತು ಈ ವಿಡಿಯೋ ರಿಲೀಸ್ ಆಗೋಷ್ಟು ಆಲ್ರೆಡಿ ಈ ತಿಂಗಳಲ್ಲಿ ಆಲ್ರೆಡಿ 26 ದಿನ ಕಳೆದೋಯ್ತು. ಅಂದರೆ ಒಂದು ವರ್ಷದಲ್ಲಿ 12 ತಿಂಗಳಲ್ಲಿ ಒಂದು ತಿಂಗಳು ಆಲ್ರೆಡಿ ಕಳೆದೋಗಿದ್ದೀವಿ. ಇನ್ನು 11 ತಿಂಗಳಿದೆ ಅಷ್ಟೇ. ಇದರಲ್ಲೇ ಇದ್ರೆ ನಾವು ಯಾವಾಗ ನಾವು ಚೇಂಜ್ ಆಗೋದು ನೋಡಿ. ಅದು ಮೇಜರ್ ಟೈಮ್. ನಮ್ಮದು ಮೇಜರ್ ಟೈಮ್ನ ಮೈನರ್ ಥಿಂಗ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಂತೆ. ನಮ್ಮದು ಮೇಜರ್ ಟೈಮ್ ಅಂದ್ರೆ ಏನು? ನಿಮ್ಮದು ಮೇಜರ್ ಟೈಮ್ ಅಂತ ಅಂದರೆ ನೀವು ಕೆಲಸ ಮಾಡಿ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋವಂಥ ಟೈಮ್. ಅದನ್ನು ಮೈನರ್ ಥಿಂಗ್ಸ್ ಅಂದ್ರೆ ಏನು? ಅವ್ರದ್ದೇನಾಯ್ತು ಇವ್ರದ್ದೇನಾಯ್ತು ಸುದ್ದಿಗಳು, ಅದ್ರಕ್ಕಿಂತ ಬಿಟ್ಟು ನಿಮ್ದು ಹೆಂಗೆ ನೀವು ಬಾಡಿನ ರೆಜ್ಯುಮಿನೇಷನ್ ಮಾಡ್ಕೋಬೋದು, ನಿಮ್ಮ ಬಾಡಿನ ಹೆಂಗೆ ನೀವು ಇನ್ನೂ ಫಿಟ್ ಆಗಿ ಇಟ್ಕೋಬೋದು, ನಿಮ್ಮ ಬಾಡಿ ಹೆಂಗೆ ನೀವು ಇನ್ನೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು, ನೀವು ಯಾವ ರೀತಿ ಯೋಚನೆ ಮಾಡಿದ್ರೆ ನಿಮ್ಮದು ಒಂದು ಹೈಟ್ಸ್ಗೆ ಗ್ರೋ ಆಗ್ತೀರಾ, ನೀವು ಯಾವಾಗ ನೀವು ಯಾವುದೋ ಒಂದು ಕೆರಿಯರ್ನ ಮಾಡ್ತೀರಾ, ಆ ಕೆರಿಯರಿಂದ ಹೆಂಗೆ ನೀವು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಜಾಸ್ತಿ. ಅದನ್ನ ಬಿಟ್ಟು ಅವ್ರದ್ದು ಹಂಗಾಯ್ತು ಇವ್ರದ್ದು ಹಿಂಗಾಯ್ತು ಆ ಸುದ್ದಿಗಳಲ್ಲಿ ನೀವು ತುಂಬ ದಿನ ವೇಸ್ಟ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತು ಆಗಲ್ಲ. ಈ ವರ್ಷನೂ ಹಂಗೆ ಕಳೆದು ಬಿಡ್ತೀವಿ, ಈ ವರ್ಷನೂ ಹಂಗೆ ಕಳೆದ್ರೆ ನೀವೇನು ಅನ್ಕೊಂಡಿರ್ತೀರೋ ಅದು ಸಿಗೋದೇ ಇಲ್ಲ. ವರ್ಷದ ಪೂರ್ತಿ, ಜೀವನ ಪೂರ್ತಿ ಏನು ಅನ್ಕೊಂಡಿರ್ತೀರೋ ಅದು ಯಾವುದೂ ಸಿಗಲ್ಲ. ಅವಾಗ ಏನು ಅನ್ಸುತ್ತೆ, ನನ್ನ ಲೈಫ್ ಏನೋ ನಾನು ಲೀಡೇ ಮಾಡ್ತಿಲ್ವೇನೋ, ನನ್ನ ಲೈಫಲ್ಲಿ ನನಗೆ ಏನು ಅಂದ್ಕೊಳ್ತಿದ್ದೆ ಅದು ಸಿಕ್ಕಿಲ್ವೇನೋ, ಈ ರೀತಿ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಮೈನರ್ ಥಿಂಗ್ಸ್ಗೋಸ್ಕರ ಮೇಜರ್ ಟೈಮ್ ಹಾಕಕ್ಕೆ ಹೋಗ್ಬೇಡಿ. ಮೇಜರ್ ಟೈಮ್ ಅಂದರೆ ನಿಮ್ಮದು ಟೈಮ್. ತುಂಬ ಜನ ಈಗ ಬೆಳಗಿನ ಜಾವ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂತ್ಕೊಂಡ್ರೆ 2 ಅವರ್ 3 ಅವರ್ ಆದರೂ ಎದೊಳಲ್ಲ. ಸೊ ತುಂಬ ಜನ ಲೈಕ್ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಬಿಟ್ರೆ ಎದೊಳೋದೇ ಇಲ್ಲ. ಟಿವಿ ನೋಡ್ಕೊಂಡು ಕುತ್ಕೊಬಿಟ್ರೆ 3-4 ಫಿಲಮ್ ಒಟ್ಟೊಟ್ಟಿಗೆ ನೋಡ್ತೀರಿ. ಒಂದು ಫಿಲಮ್ ನೋಡಿ, ನೋ ಪ್ರಾಬ್ಲಮ್. ಇಲ್ಲ ವೀಕೆಂಡ ಒಂದಿನ ಎಂಜಾಯ್ ಮಾಡಿ, ವೀಕೆಂಡ್ನ ನೋ ಪ್ರಾಬ್ಲಮ್. ಬಟ್ ವೀಕ್ ಪೂರ್ತಿ ಹಂಗೆ ಇದ್ರೆ ಹೆಂಗೆ ಜೀವನ? ಕರೆಕ್ಟ್ ಅಲ್ವಾ? ಯಾವತ್ತೋ ವಾರದಲ್ಲಿ ಒಂದಿನ ನೋ ಪ್ರಾಬ್ಲಮ್. ಬಟ್ ಡೈಲಿ ಹಂಗೆ ಇದ್ರೆ ಹೆಂಗೆ ಲೈಫ್ ಈಸ್ ಸಮ್ವಾಟ್. ಈ ಲೈಫ್ ಎಲ್ಲರಿಗೂ ಸಿಗಲ್ಲ. ಈ ಲೈಫ್ ನಮಗೆ ಸಿಕ್ಕಿದೆ ಅಂತಂದ್ರೆ ಅದು ಏನೋ ಪುಣ್ಯ. ಈ ಸಿಕ್ಕಿದ ಮೇಲೆ ಅದನ್ನ ನಾವು ಪ್ರಾಪರ್ ಆಗಿ ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ಅದು ನಿಮ್ದು ಕರ್ತವ್ಯ, ನಮ್ದು ಕರ್ತವ್ಯ. ಇವತ್ತಿನ ದಿನ ನಾನು ನೋಡಿ, ನಂದು ಈ ವಿಡಿಯೋದಲ್ಲಿ ತುಂಬಾ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬಾ ಜನ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ. ತುಂಬಾ ಜನ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೊಂಡು ಏನೇನೋ ಬೇಜಾನ್ ಟಿಪ್ಸ್ನ ಟ್ರೈ ಮಾಡ್ತಿದ್ದೀರಾ. ಏನೇನೋ ಮಾಡಬೇಕು ಅಂತ ಅನ್ಕೊಂಡು ವೆಯ್ಟ್ ಲಾಸ್ಗೋಸ್ಕರ ನಿಮ್ದು ಜರ್ನಿನ ಕಂಟಿನ್ಯೂ ಮಾಡ್ತಾನೆ ಇದ್ದೀರಾ. ಬಟ್ ಅದು ವೆಯ್ಟ್ ಲಾಸ್ ಅಂತೂ ಆಗಿಲ್ಲ. ನನ್ನ ಹತ್ರ ತುಂಬಾ ಜನ ನೋಡೋರು ಇದ್ದಾರೆ, ನನ್ನ ವ್ಯೂವರ್ಸ್. ಒಂದು ನಂಗೆ ಗೊತ್ತಿರೋಂಗೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 30,000 25-30,000 ಜನ ನನ್ನ ಚಾನಲ್ನ ನೋಡ್ತಾರೆ. ಇದರಲ್ಲಿ ಎಲ್ಲರೂ ಮೇಜರ್ಲಿ ಒಂದು 5-6 ಸಾವಿರ 7-8 ಸಾವಿರ ಜನ ವೆಯ್ಟ್ ಲಾಸ್ ಆಗ್ಬೇಕಂತ ಹುಡುಕ್ತಾ ಇದ್ದಾರೆ. ಬರೀ ನನ್ನ ಚಾನಲ್ ನೋಡೋಣ ನಾನು ಹೇಳ್ತಿರೋದು. ಆ್ಯಂಡ್ ಇಷ್ಟು ಜನ ವೆಯ್ಟ್ ಲಾಸ್ ಆಗಬೇಕು ಅಂತ ವರ್ಷದಿಂದ ಹುಡುಕ್ತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗಿಲ್ಲ. ವರ್ಷದಿಂದ ವರ್ಷ ಆಗೋಷ್ಟು ನಿಮ್ದು ವೆಯ್ಟ್ ಇನ್ನ ಜಾಸ್ತಿ ಆಗ್ತಾನೆ ಇದೆ. ಅದೆಲ್ಲದಕ್ಕೂ ಮೇನ್ ಕಾರಣ ಏನು ಗೊತ್ತಾ? ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಬಂದು ನಿಮ್ದು ಒಂದು ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಒಂದು 10 ನಿಮಿಷ ಇಲ್ಲಾಂದ್ರೆ 8 ನಿಮಿಷದ ಕಂಪ್ಲೀಟ್ಲಿ ಇನ್ನೇನು ನಾನು ಸ್ಟಾರ್ಟ್ ಮಾಡ್ತೀನಿ ವಿಡಿಯೋದಲ್ಲಿ ಹೇಳಕ್ ಕೊಡೋದು, ಹೆಂಗೆ ನೀವು ಬಾಡಿನ ಚೆನ್ನಾಗಿ ಇಟ್ಕೊಂಡು ಯಾವ ರೀತಿ ಒಂದು ವರ್ಷದಲ್ಲಿ ಒಂದು 10 kg 20 kg 30 kg 40 kg ವೆಯ್ಟ್ ಲಾಸ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ನಾನೊಂದು ಎಕ್ಸಾಂಪಲ್ ಆಗಿ ಸೆಟ್ ಮಾಡಿ, ನಾನು 4.5 ತಿಂಗಳಲ್ಲಿ 25 kg ವೆಯ್ಟ್ ಲಾಸ್ ಮಾಡಿದ್ದೀನಿ, 25 kilos. ಅದಾದ್ಮೇಲೆ ಮತ್ತೆ ಯಾಕೋ ಇನ್ನೊಂದು 2 kg ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನಿಸ್ತು, ಮಾಡ್ಕೊಂಡೆ. ಅದಾದ್ಮೇಲೆ ಒಂದು 2 ವರ್ಷ ಆದ್ಮೇಲೆ ಅನಿಸ್ತು 2 kg ಮಾಡಿದೆ. ಈಗ ಅದೇ ವೆಯ್ಟಲ್ಲಿ ಇದ್ದೀನಿ. ಬಟ್ ಅದೇ ಸ್ಟಾರ್ಟಿಂಗ್ ಒಂದು ಸ್ಟ್ರೆಚ್ಚಲ್ಲಿ ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ 25 kg ವೆಯ್ಟ್ ಲಾಸ್ ಮಾಡ್ಕೊಂಡೆ 4.5 ತಿಂಗಳಲ್ಲಿ. ಬಟ್ ಡಿಪೆಂಡ್ಸ್, ನೀವು ಅದೇ ರೀತಿ ನನ್ನಷ್ಟು ಕನ್ಸಿಸ್ಟೆನ್ಸಿಯಾಗಿ ನೀವು ಮಾಡ್ತೀರಾ, ಆ್ಯಂಡ್ ನನ್ನಷ್ಟು ಡೆಡಿಕೇಟೆಡ್ ಆಗಿ ನೀವು ಮಾಡ್ತೀರಾ, ನನ್ನಷ್ಟು ಪಾಸಿಟಿವ್ ಆಗಿ ನೀವು ಮಾಡ್ತೀರಾ ಅನ್ನೋದು ನಿಮ್ಮ ಇಷ್ಟ. ಬಟ್ ಅದು ನೀವು ಮಾಡೋದು ಬಿಡೋದು ನಿಮ್ಮದೇ ಕರ್ತವ್ಯ.
ಇವತ್ತು ನಾನು ಹೇಳ್ಕೊಡಕ್ಕೆ ಹೋಗ್ತೀನಿ, ನಾನು ವೆಯ್ಟ್ ಲಾಸ್ ಮಾಡಿಕೊಂಡು ನಾನು ತುಂಬ ಜನಕ್ಕೆ ನಂಬರ್ ಆಫ್ ಕಸ್ಟಮರ್ಸ್ಗೆ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ. ಅದರಲ್ಲಿ ಯಾವ ರೀತಿಯಾಗಿ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ ಆ್ಯಂಡ್ ನೀವು ಹೆಂಗೆ ಮಾಡಿ ನೀವು ವೆಯ್ಟ್ ಲಾಸ್ ಆಗ್ತೀರಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಸೊ ವೆಯ್ಟ್ ಲಾಸ್ ಆಗ್ಬೇಕಾದ್ರೆ ಫಸ್ಟು ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಬರಬೇಕು. ನಿಮಗೆ ವೆಯ್ಟ್ ಲಾಸ್ ಆಗ್ಬೇಕಾದ್ರೆ ಪಾಸಿಟಿವ್ ಮೈಂಡ್ಸೆಟ್ ಹೆಂಗೆ ಬರುತ್ತಂದರೆ, ನೀವು ಯಾವ್ದಾದ್ರು ನಂಬರ್ 1 ಬಂದು ನಿಮ್ಮದು ಮೈಂಡ್ಸೆಟ್, ಸೆಕೆಂಡ್ ಬಂದು ಕೋಚ್. ನಿಮ್ಗೆ ಯಾರಾದರೂ ಒಬ್ರು ಕೋಚ್ ಇರಲೇಬೇಕಪ್ಪ ವೆಯ್ಟ್ ಲಾಸ್ ಆಗುವಂಥ ಟೈಮಲ್ಲಿ. ಇವಾಗ ನೋಡಿ, ನಾನು ವೆಯ್ಟ್ ಲಾಸ್ ಆಗಬೇಕಾದ್ರು ಅಷ್ಟೇ ನಂಗೊಂದ್ರು ಕೋಚ್ ಇದ್ರು. ಈಗ ನಾನು ಎಷ್ಟೊಂದು ಜನಕ್ಕೆ ವೆಯ್ಟ್ ಲಾಸ್ ಮಾಡಿಸ್ತೀನಿ, ಅವ್ರಿಗೆಲ್ಲರಿಗೂ ನಾನು ಕೋಚ್ ಆಗಿದ್ದೀನಿ. ಈಗ ನಾನು ಅವ್ರಿಗೆ ವೆಯ್ಟ್ ಲಾಸ್ ಮಾಡಿಸೋದು ಹೇಳ್ಕೊಡ್ಬೇಕು, ಈಗ ಏನು ಮಾಡಬೇಕು ಏನು ಮಾಡಬಾರ್ದು. ಆ್ಯಂಡ್ ಅಷ್ಟೇ ಅಲ್ದಿರಾ, ಈಗ ತುಂಬ ಸಲ ವೆಯ್ಟ್ ಲಾಸ್ ಆಗಲ್ಲ ಅವರು. ಒಂದೊಂದು ಸಲ ಫಾರ್ ಎಕ್ಸಾಂಪಲ್ ಅವ್ರದ್ದೇನೋ ಒಂದು ಬಾಡಿ ನೇಚರ್ ಏನೋ ವೆಯ್ಟ್ ಸ್ಟ್ರಕ್ ಆಗಿರುತ್ತೆ. ಒಂದೊಂದು ಸಲ ಅವ್ರಿಗೆ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಆ ಮೈಂಡ್ ಸೆಟ್ ಹೊಟ್ಟೋಗಿರುತ್ತೆ. ಒಂದೊಂದ್ಸಲ ಡಿಮೋಟಿವೇಟ್ ಆಗ್ಬಿಟ್ಟಿರ್ತಾರೆ. ಆ್ಯಂಡ್ ಒಂದೊಂದ್ಸಲ ಊಟ ಮಾಡ್ಬಿಟ್ಟು ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗೋಗ್ಬಿಟ್ಟಿರ್ತಾರೆ. ಹಂಗೆಲ್ಲ ಮಾಡಿದಾಗ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ವೆಯ್ಟ್ ಲಾಸ್ ಮಾಡಿಸ್ಬೇಕು. ಅದಕ್ಕೋಸ್ಕರ ವೆರಿ ಮೇಜರ್ಲಿ ಇಂಪಾರ್ಟೆಂಟ್ ಒಂದು ಬಂದು ನಿಮ್ಮದು ಮೈಂಡ್ ಸೆಟ್, ಸೆಕೆಂಡ್ ಬಂದು ನಿಮ್ಗೆ ಕೋಚ್ ಇರಬೇಕು, ಥರ್ಡ್ ಬಂದು ನಿಮಗೆ ನೀರು ಚೆನ್ನಾಗಿ ಕುಡಿಯೋದು ಹೇಳ್ಕೊಡ್ಬೇಕು. ನಾನು ಹೇಳ್ತಾ ಇರ್ಬೋದು ಇದೆಲ್ಲ, ಬಟ್ ಅದ್ರ ಇದು ಮಾಡೋದಕ್ಕೆ ಒಂಚೂರು ಐಡಿಯಾ ಬೇಕಾಗುತ್ತೆ. ಎಲ್ಲದಕ್ಕೂ ಮೇಯ್ನ್ ಕಾರಣ ಬಂದು ನೀವು ಮತ್ತೆ ಕೋಚ್, ಇದೆರಡು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾವೇನು ಹೇಳ್ಕೊಡ್ತೀನೋ ಅದನ್ನ ಮಾಡ್ರೆ ಸರಿ ಹೋಗುತ್ತೆ. ಮೂರನೇ ಪಿಲ್ಲರ್ ಅಂದ್ರೆ, ಮೂರನೇ ಮೇಯ್ನ್ ಪಾಯಿಂಟ್ ಬಂದ್ಬಿಟ್ಟು ಸ್ಲೀಪ್. ನಿದ್ದೆ ಚೆನ್ನಾಗಿ ಮಾಡಬೇಕು. ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ನಾನು ಮಾಡ್ತಾ ಇದ್ದೀನಲ್ಲ ಸರ್, ದಿನಕ್ಕೆ ಒಂದು 4-5 ಅವರ್ 7 ಅವರ್ ನಿದ್ದೆ ಅಂತ ಅನ್ಕೊಂಡಿರ್ತಾರೆ. ಬಟ್ ನಿದ್ದೆ ಅಂತಂದ್ರೆ ಒಂದು ಸ್ಟ್ರೆಚಲ್ಲಿ ನಿದ್ದೆ ಚೆನ್ನಾಗಿ ಮಾಡಬೇಕು. ನೀವು ಯಾವಾಗ ನಿದ್ದೆ ಮಾಡಬೇಕು ಅಂತಂದ್ರೆ, ರಾತ್ರಿ ಒಂದು 10-11 ಗಂಟೆಯಿಂದ ಹಿಡಿದು ಬೆಳಗಿನ ಜಾವ ಒಂದು 5 ಗಂಟೆ 5:30ವರೆಗೂ ಒಳ್ಳೆ ನಿದ್ದೆ ಮಾಡ್ಬೇಕು. ಈ ಸ್ಟ್ರೆಚಲ್ಲಿ ಒಳ್ಳೆ ನಿದ್ದೆ ಮಾಡ್ರೆ ನಿಮಗೆ ಬಾಡಿ ಒಳಗಡೆ ಯಾವ್ಯಾವ ರೀತಿಯಾದಂಥ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗಬೇಕು, ಅದು ಪ್ರೊಡಕ್ಷನ್ ಆಗುತ್ತೆ, ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದಮೇಲೆ ನಿಮಗೆ ನಿದ್ದೆ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಬಾಡಿ ಒಳಗಡೆ ಏನು ಮಸಲ್ಸ್ ಟೋನ್ ಆಗಿರುತ್ತೆ, ಆರ್ ಎಲ್ಸ್ ನಿಮ್ಮ ಬಾಡಿ ಒಳಗಡೆ ಏನೋ ಸ್ಟ್ರೆಸ್ ಆಗಿರುತ್ತೆ, ಅದೆಲ್ಲನೂ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಎದ್ದೇಳಬೇಕು. ಸ್ಲೀಪ್ ವೆರಿ ಇಂಪಾರ್ಟೆಂಟ್. ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಹೈಡ್ರೇಷನ್, ಈಗ ನೋಡಿ, ಹೈಡ್ರೇಷನ್ ಅಂದ್ರೆ ನೀರು ಕುಡಿಯೋದು. ಈ ನೀರು ಕುಡಿಯೋದು ನಾವು ಹೇಳ್ಕೊಡ್ಬೇಕಾ? ಇದೆಲ್ಲ ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಿರ್ತಾರೆ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು, ಬಟ್ ಅದು ಕೂಡ ನಾವು ಕುಡ್ದಿರಲ್ಲ ನೀರು. ಈ ನೀರು ಕುಡಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಮ ಬಾಡಿ ಒಳಗಡೆ ಯಾವಾಗಲೂ ಕೂಡ ಅಷ್ಟೇ, ನಿಮ್ಗೆ ಗೊತ್ತಿರಬೇಕು, ನಮ್ಮ ಬಾಡಿ ವಿ ಕಾಲ್ ಇಟ್ ಎಸ್ ಎ ಕೆಮಿಕಲ್ ಫ್ಯಾಕ್ಟ್ರಿ ಅಂತ. ಅಂದ್ರೆ ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಕೆಮಿಕಲ್ಸ್ ಆಗಲಿ ಹಾರ್ಮೋನ್ಸ್ ಆಗಲಿ ರಿಲೀಸ್ ಆಗ್ತಾ ಇರುತ್ತೆ, ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ನಾವು ಡೈಜೆಷನ್ ಆಗುತ್ತೆ, ನಾವು ಊಟ ತಿಂದಾದ್ಮೇಲೆ ಊಟ ಹೊಟ್ಟೆಲ್ಗಡೆ ಹೋದ್ಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಮಿಕ್ಸ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿದ ತಕ್ಷಣ ನಾವು ತಿಂದಿರುವಂಥ ಊಟನ ಬರ್ನ್ ಮಾಡುತ್ತೆ. ಬರ್ನ್ ಆಗಿದ ತಕ್ಷಣ ಊಟ ಆಟೋಮೆಟಿಕಲಿ ಸ್ಮಾಲ್ ಇಂಟೆಸ್ಟೈನ್ ಇಂದ ಲಾರ್ಜ್ ಇಂಟೆಸ್ಟೈನ್ ಹೋಗಿ ಅಲ್ಲಿಂದ ರಿಲೀಸ್ ಆಗುತ್ತೆ. ಇದೆಲ್ಲ ಕೂಡ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗುವಂಥ ಪ್ರೊಸೀಜರ್. ಆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗ್ಬೇಕಾದ್ರೆ ಬಾಡಿ ಒಳಗಡೆ ಅಮಿನೋ ಆಸಿಡ್ಸ್ ರಿಲೀಸ್ ಆಗುತ್ತೆ. ಈ ತರ ಎಷ್ಟೊಂದು ನಡೀತಾ ಇರುತ್ತೆ. ಅವಾಗ ತುಂಬಾನೇ ಇಂಪಾರ್ಟೆಂಟ್ ವಾಟರ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ಪ್ರೊಸೆಸ್ ಸರಿಯಾಗಿ ನಡೆಯಲ್ಲ. ಆ್ಯಂಡ್ ಅದೇ ರೀತಿನೇ ವಾಟರಿಂದ ಬೇಜಾನ್ ಯೂಸಸ್ ಇದೆ. ವಾಟರ್ ಎಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ ಒಳಗಡೆ ಮಸಲ್ ಸಿಂಥಸಿಸ್ ಆಗೋದಕ್ಕೆ ವಾಟರ್ ಬೇಕಾಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಬಾಡಿ ಒಳಗಡೆ ಡೈಜೆಷನ್ ಸಿಸ್ಟಮ್ಗೆ ವಾಟರ್ ಬೇಕಾಗುತ್ತೆ. ನಿಮ್ಮನ್ನು ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋಕ್ಕೆ, ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ವಾಟರ್ ಬೇಕಾಗುತ್ತೆ. ಈ ರೀತಿ ತುಂಬಾನೇ ವಾಟರಿಂದ ಬೆನಿಫಿಟ್ಸ್ ಇದೆ. ಈ ರೀತಿ ವಾಟರ್ ಚೆನ್ನಾಗಿ ಕುಡಿಯೋದನ್ನ ಹೇಳ್ಕೊಡ್ತೀವಿ ನಾವು. ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀರು ಚೆನ್ನಾಗಿ ಕುಡಿಬೇಕು. 5ನೇ ಪಾಯಿಂಟ್ ಬಂದು ನ್ಯೂಟ್ರಿಷನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ನ್ಯೂಟ್ರಿಷನ್ ಅಂದ್ರೆ ಏನು, ನ್ಯೂಟ್ರಿಷನ್ ತಗೊಳ್ಳೇಬೇಕಾ ನಾನು, ನ್ಯೂಟ್ರಿಷನ್ ಅಂದ್ರೆ ಏನಾಗುತ್ತೆ ಅಂತ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ನ್ಯೂಟ್ರಿಷನ್ ಸೊ ಅದ್ರಲ್ಲಿ ಯಾವ ನ್ಯೂಟ್ರಿಷನ್ ನಿಮ್ಗೆ ಬೇಕಾಗುತ್ತೆ, ನಿಮ್ಮ ಬಾಡಿಗೆ ಯಾವ ನ್ಯೂಟ್ರಿಷನ್ ಕಂಬೈನ್ ಮಾಡಿ ಕೊಡಬೇಕಾಗುತ್ತೆ, ಯಾವ ನ್ಯೂಟ್ರಿಷನ್ ಯಾವ ಟೈಮ್ಗೆ ಕೊಡಬೇಕು, ಯಾವ ನ್ಯೂಟ್ರಿಷನ್ ತಗೊಳ್ಳೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಆಗುತ್ತೆ. ಆ್ಯಂಡ್ ಲಂಚ್ ಪ್ಲಾನ್ನ ಪ್ರಿಪೇರ್ ಮಾಡಿ ಕೊಡ್ತೀವಿ. ನ್ಯೂಟ್ರಿಷನ್ ಅಂತಂದ್ರೆ ಏನು ತಿನ್ಬೇಕಾಗುತ್ತೆ, ಏನು ತಿನ್ಬಾರ್ದು, ನೀವು ತಿನ್ನೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ, ಇದೆಲ್ಲ ಕೂಡ ಹೇಳಿ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲಿ ನೀವು ಯಾವಾಗ ಈ 5 ಸ್ಟೆಪ್ಸ್ನ ಫಾಲೋ ಮಾಡ್ತೀರೋ, ಒಂದು ಬಂದು ಫಸ್ಟ್ ನಿಮ್ಮದು ಮೈಂಡ್ ಸೆಟ್, ಆ್ಯಂಡ್ ಸೆಕೆಂಡ್ ಬಂದು ನಿಮ್ಮದು ಕೋಚ್, ಅಂದರೆ ನಿಮ್ದು ಯಾರು ಹೇಳ್ಕೊಡ್ತಾರೋ ಅವ್ರು ನಿಮ್ಮದು ಕೋಚ್, ಸ್ಲೀಪ್, ಹೈಡ್ರೇಷನ್ ಆ್ಯಂಡ್ ನ್ಯೂಟ್ರಿಷನ್. ಇದು 5 ನೀವು ಯಾವಾಗ ಫಾಲೋ ಮಾಡ್ತೀರೋ ಆಟೋಮೆಟಿಕಲಿ ವೆಯ್ಟ್ ಲಾಸ್ ಆಗುತ್ತೆ. ಅವಾಗ ನೀವು ಅನ್ಕೊಂಡಿರೋ ಥರ ವರ್ಷಕ್ಕೆ 10ರಿಂದ 20 kg ಮಿನಿಮಮ್, ಮ್ಯಾಕ್ಸಿಮಮ್ ಇನ್ನೂ ಚೆನ್ನಾಗೇ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ನೀವು ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಂದರೆ, ನಿಮಗೆ ಒಂದು ಕೋಚ್ ಪ್ರಾಪರಾಗಿ ಇರಲೇಬೇಕಪ್ಪ. ನಿಮ್ಗೆ ಅವ್ರು ಏನು ಹೇಳ್ಕೊಟ್ರೆ ನಿಮಗೆ ಚೆನ್ನಾಗಿ ವೆಯ್ಟ್ ಲಾಸ್, ಏನು ಹೇಳ್ಕೊಡ್ತಾನೆ ಇಲ್ಲ, ಅವ್ರು ಏನು ನಿಮ್ಗೆ ಮಾಡಕ್ಕೆ ರೆಡಿ ಇಲ್ಲ ಅಂತಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ. ಸೊ ಮೇಕ್ ಶ್ಯೂರ್ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ಕೋಚ್ ತುಂಬ ಇಂಪಾರ್ಟೆಂಟ್. ನಿಮಗೆ ಮೈಂಡ್ ಸೆಟ್ ಬರಬೇಕು, ನಾನು ಆಗಬೇಕು ಈಗ ಅಂತ ಹೇಳಿ. ನಿಮ್ಗೆ ಯಾರೋ ಒಬ್ರು ಇವಾಗ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಕತ್ತೆನ ನೀರವರೆಗೂ ಕರ್ಕೊಂಡು ಹೋಗ್ಬೋದು, ಕುಡಿಯೋದು ಬಿಡೋದು ಕತ್ತೆದು ಇಷ್ಟ, ಇಲ್ಲ ಕುದುರೆದು ಇಷ್ಟ. ಹಂಗೆ ಕುದುರೆನೂ ಅಂತ ಕರಿಬೋದು, ಕತ್ತೆ ಅಂತಾರು ಕರಿಬೋದು, ಯಾವ್ದಾದ್ರು ಅನ್ಕೊಳ್ಳಿ. ಅದನ್ನ ಕರ್ಕೊಂಡು ಹೋಗೋದು ನಮ್ದು ಇಷ್ಟ, ಅವ್ರದ್ದು ಇಷ್ಟ. ಬಟ್ ಅದೇ ಕುಡಿಯೋದು ಬಿಡೋದು ಅದರದ್ದೇ ಇಷ್ಟ. ಅದು ಕುಡಿಯೋಕ್ಕೆ ಮೂಡಿಲ್ಲ, ಅದು ಕುಡಿಯೋಕೆ ಆಗ್ತಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗುತ್ತೆ, ನೀವೇನು ಮಾಡೋಕ್ಕಾಗುತ್ತಲ್ವಾ? ಸೊ ಕುಡಿಯೋದು ಬಿಡೋದು ನಿಮ್ದೇ ಇಷ್ಟ ಆಗಿರುತ್ತೆ. ಹಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಬಿಡೋದು ನಿಮ್ದೇ ಇಷ್ಟ ಆಗಿರುತ್ತೆ. ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ನಿಮ್ಗಿರ್ಬೇಕು. ಆ್ಯಂಡ್ ತಗೊಳ್ಬೇಕು ಅನ್ನೋ ಹುಮ್ಮಸ್ಸು ಅವ್ರಿಗಿರ್ಬೇಕು, ಮಾಡಿಸ್ಬೇಕು ಅನ್ನೋದು ಕೋಚ್ಗೆ. ಆ್ಯಂಡ್ ಅದೆಲ್ಲದಕ್ಕಿಂತ ಮೇಯ್ನ್ ಆಗಿ ಮಾಡಿ ನಾನು ಏನೋ ಒಂದು ಅಚೀವ್ ಮಾಡ್ತೀನಿ ಅನ್ನೋ ಗೋಲ್ ನಿಮ್ಗಿರ್ಬೇಕು. ವೆನ್ ಯುವರ್ ಗೋಲ್ ಈಸ್ ಸ್ಟ್ರಾಂಗ್, ಅಂದರೆ ವೆನ್ ಯುವರ್ ವೈ ಇಸ್ ಸ್ಟ್ರಾಂಗ್, ಹೌ ಈಸ್ ವೆರಿ ಈಸಿ ಅಂತ ನಾವು ಕರಿತೀವಿ. ಅಂದರೆ
ನೀವು ಯಾಕೆ ಆಗಬೇಕು ಅಂತ ಸ್ಟ್ರಾಂಗ್ ಆಗಿ ನೀವು ಮೈಂಡ್ ಸೆಟ್ಟಲ್ಲಿ ಅಂದ್ಕೊಂಡ್ರೆ ನಿಮ್ಮದು ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಅವು ಯಾವಾಗಲೂ ವೈ ಸ್ಟ್ರಾಂಗ್ ಆಗಿದ್ರೆ ಅವನ್ನ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ನೀವು ನೋಡಿ ವೆಯ್ಟ್ ಲಾಸ್ ಆಗಬೇಕಂತ ನಿಜವಾಗ್ಲೂ ಪ್ಯಾಷನೇಟ್ ಆಗಿದ್ದೀರಾ, ನೀವು ನಿಜವಾಗ್ಲೂ ವೆಯ್ಟ್ ಲಾಸ್ ಆಗೇ ಆಗ್ತೀನಿ ಅನ್ನೋ ಇಂಟ್ರೆಸ್ಟ್ ಇದೆಯಾ, ನಿಮ್ಗೇನೋ ವೆಯ್ಟ್ ಲಾಸ್ ಆಗಿ ಇಂಟ್ರೆಸ್ಟ್ ಇದ್ದೀರಾ ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಬರೀ ಯಾರ್ಯಾರು ಸೀರಿಯಸ್ಲಿ ನೀವು ವೆಯ್ಟ್ ಲಾಸ್ ಆಗಿ ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ಕೊಂಡಿದ್ರು ಅವರಿಗೆ ಮಾತ್ರ ನಾನು ಗೈಡ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನೀವೇನಾದರೂ ರೆಡಿ ಇದ್ದರೆ ಇವತ್ತೇ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ಅಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸ್ತೀನಿ. ಆ್ಯಂಡ್ ವೆಯ್ಟ್ ಲಾಸ್ ಮಾಡಿಸೋದ್ರ ಜೊತೆಗೆ ದ ಫಿಟ್ ಆ್ಯಂಡ್ ಫೈನ್ ಬಾಡಿ ಆಗಿ ಕೂಡ ನಾನು ಮಾಡಿಸೋದಕ್ಕೆ ರೆಡಿ ಮಾಡ್ತೀನಿ ನಿಮ್ಮನ್ನ. ಸೊ ನಿಮ್ಗೆ ನಾನು ಮಾಡಿರುವಂಥ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಇಷ್ಟ ಇಲ್ಲ ವಿಡಿಯೋನ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.